ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ನೀವು ನೋಡಿರ್ಬೋದು, 2 ದಿವಸ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿತ್ತು. ಆ ಟಾಸ್ಕ್ ಕಂಪ್ಲೀಟ್ ಕೂಡ ಆಗಿದೆ. ಅಷ್ಟೇ ಇಲ್ಲದೆ ನಿನ್ನೆ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ 12 ಗಂಟೆಗೆ ಎಲ್ಲ ವೋಟಿಂಗ್ ಲೈನ್ಗಳನ್ನು ಕ್ಲೋಸ್ ಆಗಿದ್ದಾವೆ. ಇವೆರಡು ಟೀಮಲ್ಲಿ ಗೆದ್ದಿದ್ದ್ಯಾರು? ಅಷ್ಟೇ ಇಲ್ಲದೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ? ನಾನು ನಿನ್ನೆ ನಿಮ್ಗೊಂದು ಪೋಸ್ಟ್ ಹಾಕಿದ್ದೆ, ನೀವು ನೋಡಿರ್ಬೋದು ಯೂಟ್ಯೂಬ್ನಲ್ಲಿ. 10ನೇ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಅಂತ ನಿನ್ನೆ ಪೋಸ್ಟ್ ಹಾಕಿದ್ದೆ. ಅದು ಬುಧವಾರ ಸಂಚಿಕೆಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರಂತನೂ ಹಾಕಿದ್ದೆ. ಬಸ್ ಅಪ್ಡೇಟ್ಗಳಿಗಾಗಿ ಮರ್ದೇನ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೇನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಬಿಗ್ ಬಾಸ್ ನ್ಯೂಸ್ ಚಾನಲ್ ಬದಲಾಗಿತ್ತು. 2 ತಂಡಗಳು ಬೇರೆ ರಚಿಸಿತ್ತು. ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಯಾವ ತಂಡಗಳು ಇತ್ತು ಅದೇ ತಂಡನೂ ಇಲ್ಲೂ ಕಂಟಿನ್ಯೂ ಆಗಿತ್ತು. ಫಸ್ಟ್ ಟಾಸ್ಕ್ನಲ್ಲಿ ಬಂದು DDT ಅವ್ರು ಗೆಲ್ತಾರೆ. ಹೌದು, ಯಾವುದಂದ್ರೆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಐಶ್ವರ್ಯ ಹಾಗೂ ಚೈತ್ರ ಕುಂದಾಪುರ ನಡುವೆ ಐಶ್ವರ್ಯ ಗೆಲ್ತಾರೆ. ಹಾಗೆ ಸೆಕೆಂಡ್ ಟಾಸ್ಕ್ ಕುಕಿಂಗ್ ಅಂತೂ ತುಂಬಾ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ಟಾಸ್ಕ್ ಮಾತ್ರ ಅರ್ಧದಲ್ಲಿ ಯಾರು ಗೆದ್ರಪ್ಪ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಅರ್ಧ ಕೂಡ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. ಮಂಗಳವಾರ ಸಂಚಿಕೆ ಅಂದರೆ ಮಂಗಳವಾರ ನಡೆದ ಟಾಸ್ಕ್ನಲ್ಲಿ ನೋಡಿರ್ಬೋದು, SRನು ಮತ್ತು ಅವು ಯಾರು ಕಳಪೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಮಂಗಳವಾರ ಸಂಚಿಕೆಯಲ್ಲಿ ಫಸ್ಟ್ ಟಾಸ್ಕ್ ಬಂದು ಕಳಪೆ ಯಾರು ಅಂತೇಳಿ. ಈ ಕಳಪೆ ಆಯ್ಕೆಯಲ್ಲಿ ಹೇಳ್ಬೇಕಂದ್ರೆ DDT ಅವರು ಚೈತ್ರ ಕುಂದಾಪುರನ ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು. ಯಾಕಂದರೆ ಚೈತ್ರ ಕುಂದಾಪುರ ಕೊಟ್ಟ ರೀಸನ್ ಎಲ್ಲ ಸುದೀಪ್ ಅವ್ರ ಮುಂದೆ ಕ್ಲಾರಿಟಿ ಇದ್ದ ರೀಸನ್ಗಳೇ ಆಗಿತ್ತು. ನೀವು ನೋಡ್ಬೋದು, ಅವ್ರು ಚೈತ್ರ ಕುಂದಾಪುರಿಗೆ ಆ ರೀಸನ್ ಹೇಳ್ತಾರೆ, ಅವ್ರು ಸಿಟ್ಟು ಬರ್ತಿತ್ತು. ಅವ್ರು ಅಲ್ಲಿ ಮಾತಾಡೋಲ್ಲ, ಒಂದು ಫೋಲ್ ಕೂಡ ಆಯ್ತು. ಜೊತೆ ಅವ್ರು ಹೇಳ್ತಾರೆ, ನೀವು ಮಾತಾಡೋಂಗಿಲ್ಲ ಅಲ್ಲಿ ಅಂತೇಳಿ. ಆದರೆ ಈ MMTV ಅವ್ರು ಏನು ತಪ್ಪು ಮಾಡಿದ್ರು, 2 ಸಲನೂ ಮಂಜಣ್ಣನವ್ರನ್ನ ಹಿಡ್ಕೊಂಡು ಕುಂತಿದ್ರು. ಈ ಮಂಜಣ್ಣಗೂ ಮತ್ತು ಅವ್ರ ಕಳಪೆ ಅಲ್ಲ ಅಂತ ಹೇಳೋಕ್ಕೆ ಗೌತಮಿ ಅವ್ರನ್ನ ಇವ್ರು DDT ಟೀಮ್ ಅವ್ರು ನೇಮಿಸಿದ್ರು. ಆದರೆ ಇವ್ರು ನೋಡಿರ್ಬೋದು, ಮಂಜಣ್ಣ ಹಾಗೂ ಗೌತಮಿ ಅವ್ರು ಇಬ್ಬರನ್ನ ಮಾತಲ್ಲಿ ಮೀರ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಿರೋ ವಿಷಯ. ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಎಷ್ಟು ನೀಟಾಗಿ ಇದು ಮಾಡ್ಕೊಂಡ್ರು ಅಂದ್ರೆ, ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರು ಅಂದ್ರೆ ನಾವು ಕಳಪೆ ಅಲ್ಲ ಅಂತೇಳಿ DDT ಟೀಮಲ್ಲಿ ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡ್ರು. ಅವ್ರಿಬ್ರು ಮಾತಲ್ಲಿ ಮೀರ್ಸೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದು. ಆದರೂ MMTV ಅವ್ರು ಅವ್ರನ್ನ ಸೆಲೆಕ್ಟ್ ಮಾಡಿ ಹೋಗಿ ನಿಂತಿಸಿದ್ರು. ಇನ್ನು ಈ ಕಡೆ ಸೈಡ್ DDT ಟೀಮ್ನವರು ಫಸ್ಟ್ ಚೈತ್ರ ಕುಂದಾಪುರನವ್ರು ಕಳಿಸ್ತಾರೆ. ಸೆಕೆಂಡ್ ಕಳಪೆಗಿರೋ ಧನರಾಜ್ ಅವ್ರನ್ನ ಕಳಿಸ್ತಾರೆ. ಧನರಾಜ್ ವಿಷಯದಲ್ಲಿ ಏನಪ್ಪ ಅಂತಂದರೆ, ಧನರಾಜ್ ಅವರು ಎಷ್ಟು ಸಲ ಅವ್ರ ಟೀಮ್ನವ್ರು MMTVನವ್ರು ಹೇಳಿದ್ರು ಡಿಸಿಷನ್ ಮೇಕಿಂಗ್ ಸರಿಯಾಗಿ ಬರಲ್ಲ ಅಂತೇಳಿ. ಅದಕ್ಕೋಸ್ಕರ ಧನರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗಂತೂ. ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಕಳಪೆ ಬಗ್ಗೆ. ನೆಕ್ಸ್ಟ್ ಬಂದು SR ನೋಡ್ ರೌಂಡ್ ಅಂತೂ ತುಂಬಾ ಹೈ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಐಶ್ವರ್ಯ ಅವರು ಟಾಸ್ಕ್ ಕಂಪ್ಲೀಟ್ ಮಾಡಲ್ಲ, ಆಗ್ಲಿಕಾಯಿನ ಸಂಪೂರ್ಣವಾಗಿ ತಿನ್ನಲ್ಲ. ಅವರಿಗೆ ಆಗಲ್ಲ ಆಗ್ಲಿಕಾಯಿ ತಿನ್ನೋಕೆ ಅಷ್ಟಕ್ಕೊಂದು. ಹಾಗೆ ಆಗ್ಲಿಕಾಯಿ ತಿನ್ನಬೇಕು, ಒಂದು ಶಾರ್ಟ್ ಮಿರ್ಚಿ ತಿನ್ಬೇಕಂತ ಹೇಳಿರ್ತಾರೆ. ಅದು ಐಶ್ವರ್ಯ ಕೈಗೆ ಆಗಲ್ಲ. ಆ ಟಾಸ್ಕ್ನ ಸೋಲ್ತಾರೆ DDT ಟೀಮ್ನವರು. ಸೆಕೆಂಡ್ ಬಂದು ರಜತ್ ಅವ್ರು ತಲೆ ಬೋಳ್ಸ್ಕೊಂತಾರೆ, ಒಂದು ಮಾತು ಹೇಳಲಿಲ್ಲ ಹಂಗೆ. ನೆಕ್ಸ್ಟ್ ಬಂದು ಹಂಗೆ ಇದು ಮಾಡ್ಬೇಕಂತಾರೆ, ಶಿಶಿರವ್ರು ಸೋಲ್ತಾರೆ. ಗೌತಮಿಯವರು ಮೆಣಸಿನ್ಕಾಯಿ ಎಲ್ಲ ಖಾಲಿ ಮಾಡಿ ತಂಡಕ್ಕೊಂದು ಪಾಯಿಂಟ್ ತಂದು ಕೊಡ್ತಾರೆ. ಟೋಟಲಾಗಿ ಹೇಳ್ಬೇಕಂದ್ರೆ ಸತತವಾಗಿ 4 ಟಾಸ್ಕ್ಗಳನ್ನು ಗೆದ್ದಿದ್ದಾರೆ ಕಂಟಿನ್ಯೂಸ್ ಆಗಿ. ನೋಡಿರ್ಬೋದು ನೀವು, ಫಸ್ಟ್ ಟಾಸ್ಕ್ ಆಗಿರ್ಬೋದು, ಬ್ರೇಕಿಂಗ್ ನ್ಯೂಸ್, ಸೆಕೆಂಡ್ ಕುಕಿಂಗ್ ಆಗಿರ್ಬೋದು, ಥರ್ಡ್ ಕಳಪೆ ಆಗಿರ್ಬೋದು, 4 SR ನೋಡೋಣಲ್ಲಿ 4ರಲ್ಲಿ ಕೂಡ ಗೆದ್ದಿದ್ದಾರಪ್ಪ ಅಂದರೆ DDT ಅವ್ರು ಗೆದ್ದಿದ್ದಾರೆ. ಅಷ್ಟೇ ಜನರ ವೋಟಿಂಗ್ ಕೂಡ ಇರ್ತಿರೋದಲ್ಲಿ. ಜನರ ವೋಟಿಂಗ್ ಪ್ರಕಾರ ನಿನ್ನೆ ಜನರ ವೋಟಿಂಗ್ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ವೋಟ್ ಮಾಡೋಕ್ಕೆ ಆ DDTVಗೆ ಇಲ್ಲ MMTV ಅಂತ ವೋಟ್ ಮಾಡೋಕ್ಕೆ ನಿನ್ನೆ ಹಂಗಂದ್ರೆ ಮಂಗಳವಾರ ರಾತ್ರಿ 12 ಗಂಟೆಗೆ ಸ್ಟಾಪ್ ಆಗಿದೆ ವೋಟಿಂಗ್ ಲೈನ್ಸ್ ಕೂಡ. ಇದರಲ್ಲಿ ಯಾರಪ್ಪ ಗೆದ್ದಿರೋ ವೋಟಿಂಗ್ ಪ್ರಕಾರ ಅಂತಂದರೆ ಅದು ಬಂದು, ಅಷ್ಟೇ ಅಲ್ಲದೆ ನನ್ನ ಚಾನಲ್ ಕೂಡ ತುಂಬ ಜನ ತೆಳಗಡೆ ಕಮೆಂಟ್ ಮಾಡ್ತಿದ್ದಾರೆ. ಹಾಗೆ ನಾನು ಒಂದು ಇದನ್ನು ಇಟ್ಟಿದ್ದೆ, ಪೋಸ್ಟ್ ಕೂಡ ಹಾಕಿದ್ದೆ. ಅರ್ಧದಲ್ಲಿ ಯಾರಿಗಪ್ಪ ಅತಿ ಹೆಚ್ಚು ವೋಟ್ ಬಂದಿರೋದಂದರೆ ಅದು ಬಂದು DDT ಅವ್ರಿಗೆ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ ಗೆದ್ದಿದ್ದು ಕೂಡ DDT ಟೀಮ್ ಅವ್ರು ಗೆದ್ದಿದ್ದಾರೆ. ಅಂದರೆ ಸೋಮವಾರ ಸಂಚಿಕೆಯಲ್ಲಿ ತುಂಬ ಜನ ಹೇಳ್ಬೇಕಾದ್ರೆ MMTVಗೆ ಅತಿ ಹೆಚ್ಚು ವೋಟ್ ಇದ್ದಿದ್ದು. ಅಂದರೆ ಸ್ವಲ್ಪ ಇತ್ತು ಅಷ್ಟೇ 2 ಟೀಮ್ನಲ್ಲಿ. ಆದರೆ ಈ ಸಲ DDT ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ನ್ಯೂಸ್ ಚಾನಲ್ ಟಾಸ್ಕ್ನಲ್ಲಿ. ನಿಮಗೆ ಯಾರು ವಿನ್ ಆಗಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಈ ಕಡೆ ಸೈಡ್ ಬಂದರೆ ಇವತ್ತಿನ ಸಂಚಿಕೆ ನಿನ್ನೆ ಹೇಳ್ದಂಗೆ, ನಾನು ಪೋಸ್ಟ್ ಹಾಕ್ದಂಗೆ ಇವತ್ತಿನ ಸಂಚಿಕೆಯಲ್ಲಿ ಇವರ ಮನೆಯಿಂದ ಹೊರಗಡೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರಪ್ಪ ಅಂತಂದರೆ, ಪರಿಸಲ ಬಿಗ್ ಬಾಸ್ ಮನೆಯಲ್ಲಿ ಹೊಸತನ ಇಡುತ್ತೆ ಅಂತಲೇ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೊಸತನ ಇರುತ್ತೆ. ಅದೇ ರೀತಿ ಈ ಸಲನೂ ಅಷ್ಟೇ ಬೆನ್ನಿಗೆ ಚೂರಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇವರ ನಾಮಿನೇಷನ್ ನಡೀತಿದೆ. ಅಷ್ಟೇ ಅಲ್ಲದೆ ಮೊದಲಿಗೆ ಬಂದು ಮಂಜಣ್ಣ ಅವರಿಗೆ ಮನೆ ಮಂದಿ ಆಲ್ಮೋಸ್ಟ್ ಅಲ್ಲಿ ಮನೆ ಮಂದಿಯವರೆಲ್ಲ ನಾಮಿನೇಟ್ ಮಾಡಿದ್ದಾರೆ. ಹೌದು, ನೀವು ನೋಡಿರ್ಬೋದು, ಅವ್ರು ಕಳೆದ ವಾರ ರಾಜನ್ ಟಾಸ್ಕ್ನಲ್ಲಿ ಅವ್ರು ರಾಜ ಆಗಿದ್ದಾಗ ಅವ್ರು ನಡ್ಕೊಂಡು ರೀತಿ ಆಗಿರ್ಬೋದು, ಅವ್ರಿಗೆ ಗೌತಮಿ ಅವ್ರಿಗೆ ಒಂದು ಸ್ವಲ್ಪ ರಾಜನಾಗಿ ಆಜ್ಞೆ ಕೊಡದೇ ಇರ್ಬೋದು, ಅದನ್ನೆಲ್ಲ ತೊಗೊಂಡು ಇವತ್ತು ಈ ವಾರ ಮಂಜಣ್ಣ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಂಜಣ್ಣ ಹಾಗೂ ಐಶ್ವರ್ಯ ತುಂಬಾ ವಾದವಿದ ನಡೀತಂತ ಅಂತ ಹೇಳ್ಬೋದು. ಅಲ್ಲಿ ಗೌತಮಿ ಅವ್ರು ನಗ್ತಾರೆ, ಇವರಿಬ್ಬರು ಜಗಳ ಆಡೋಕ್ಕೆ ಮೇಲೆ ನಗ್ತಾರೆ. ಅಷ್ಟೇ ಅಲ್ಲದೆ ಈ ವಾರ ಗೌತಮಿ ಅವರಿಗೆ ಸೆಕೆಂಡ್ ಹೈಯೆಸ್ಟ್ ವೋಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಗೌತಮಿ ಜಾಧವ್ ಅವರಿಗೆ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದೆ. ಇವರಿಗೂ ಅಷ್ಟಕ್ಕೆ ಸೇಮ್ ರೀಸನ್, ಇವ್ರು ರಾಜನ ಆಜ್ಞೆ ಪಾಲಿಸಲಿಲ್ಲ ಅನ್ನೋ ರೀಸನ್ನೇ ಕೊಟ್ಟು ಇವ್ರಿಗೆ ಮನೆ ಮಂದಿ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಮೋಕ್ಷಿತಾ ಅವರು ಕಳೆದ ವಾರ ನೋಡಿರ್ಬೋದು, ಅವ್ರದ್ದು ಮಂಜಣ್ಣ ಆಗಿ ಇವ್ರದ್ದು ಜಗಳದ ಮಧ್ಯೆ ಟಾಸ್ಕ್ ಕೊಡೋದು ರದ್ದಾಗಿದೆ ಅಂತ ಕೇಳಿ ಇವರಿಗೆ ರೀಸನ್ ಕೊಟ್ಟು ಇವ್ರನ್ನ ಭವ್ಯ, ತ್ರಿವಿಕ್ರಮ್, ಗೌತಮಿ ಮತ್ತು ಸುರೇಶ್ ಅವರು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಈ ವಾರ. ನೆಕ್ಸ್ಟ್ ಬಂದು ಶಿಶಿರವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಇವ್ರ ಆಟ ತುಂಬಾ ಡಲ್ ಆಗಿದೆ ಅಂತ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಐಶ್ವರ್ಯ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಅಷ್ಟೇ ಇಲ್ಲದೆ ಹನುಮಂತ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಭಾಳ ದಿನಗಳ ನಂತರ ಹನುಮಂತ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಕಂಟೆಸ್ಟೆಂಟ್ ಅಂದ್ಕೊಂತಿದ್ರು ಹನುಮಂತ್ ಅವರು ಸೇಫಾಗಿ ಗೇಮ್ ಮಾಡ್ತಿದ್ದಾರೆ ಅಂತ. ಅದಕ್ಕೋಸ್ಕರ ಈ ವಾರ ಹನುಮಂತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ.
ತ್ರಿವಿಕ್ರಮ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಚೈತ್ರ ಕುಂದಾಪುರ್ ಅವರು ಈ ನಾಮಿನೇಷನ್ ರೌಂಡ್ನಲ್ಲಿ ಪಾಲ್ಗೊಂಡಿಲ್ಲ. ಯಾಕಂದರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಚೈತ್ರ ಕುಂದಾಪುರ್ ಅವರು ಕೋರ್ಟ್ನಲ್ಲಿ ಹಾಜರಾಗಬೇಕಂತೇಳಿ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಿದ್ದಾರೆ. ಇವಾಗಲೇ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ. ಅವರು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ. ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಿಮಗೆ ಏನು ಅನಿಸ್ತು, ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಾರ ಟಾಸ್ಕ್ ಬಿಗ್ ಬಾಸ್ ನ್ಯೂಸ್ ಚಾನಲ್ ಟಾಸ್ಕ್ ಬಗ್ಗೆ ನಿಮಗೆ ಏನಿಸ್ತಾರೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನೀವು DTV ಓಟ್ ಹಾಕಿದ್ರೆ MMTV ಓಟ್ ಹಾಕಿದ್ರೆ ಅನ್ನೋದು ಕಮೆಂಟ್ ಮಾಡಿ. ಇವರ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.